ನಮಸ್ಕಾರ ರೈತ ಮಿತ್ರರೇ, ಕೃಷಿ ಯೋಗಿ ಚಾನಲ್ಗೆ ಸ್ವಾಗತ. ನಾನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕಲ್ಲಂಗಡಿ ಬೆಳೆಯಲ್ಲಿ ಏನೇನು ಸ್ಪ್ರೇ ಮಾಡ್ಕೋಬೇಕು ಮೊದಲು 20 ದಿನಗಳಲ್ಲಿ ಅಂತ. ಆ ವಿಡಿಯೋ ನೀವು ಬಹುಶಃ ನೋಡಿರ್ತೀರ. ಯಾರು ನೋಡಿಲ್ಲ ಒಂದು ಸಲ ನೋಡಿಬಿಟ್ಟು ಈ ವಿಡಿಯೋನ ನೋಡಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಇದು ಸೆಕೆಂಡ್ ಪಾರ್ಟ್ ಇದೆ. ಅಂದರೆ ಈ ಕಲ್ಲಂಗಡಿ ಬೆಳೆಯಲ್ಲಿ ಈಗ 20 ದಿನಗಳ ಮೇಲೆ ಯಾವ್ಯಾವ ಔಷಧಿಗಳನ್ನು ಇಲ್ಲಿ ಸ್ಪ್ರೇ ಮಾಡ್ಕೋಬೇಕು ಅಂತ ಅದರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿಯನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ರೈತ ಬಾಂಧವರೇ, ನಮ್ಮ ಕೃಷಿ ಯೋಗಿ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ. ಅಂದರೆ ನಿಮಗೆ ಯಾವುದೇ ಹೊಸ ವೀಡಿಯೋ ಬಂದರೆ ಡೈರೆಕ್ಟಾಗಿ ಅಲ್ಲಿ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ. ಇದೇ ರೀತಿ ನಿಮಗೆ ಮಾಹಿತಿಯನ್ನು ಸಿಗ್ತಾ ಇರುತ್ತೆ. ರೈತ ಮಿತ್ರರೇ, ನಾವು ಯಾವುದೇ ಬೆಳೆ ಬೆಳಿಬೇಕಂತಂದರೆ, ಎಕ್ಸಾಂಪಲ್ ಈ ತರಕಾರಿ ಬೆಳೆ ಆಗಲಿ ಅಥವಾ ಹಣ್ಣಿನ ಬೆಳೆಗಳಾಗಲಿ, ಈ ಬೆಳೆಗಳನ್ನು ಬೆಳಿಬೇಕಂತಂದರೆ ನಮಗೆ ಈ ರೋಗಗಳು ಮತ್ತು ಕೀಟಗಳ ಬಾಧೆ ಜಾಸ್ತಿನೇ ಆಗಿರ್ತದೆ. ಅದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೇವೆ ಅಂತಂದರೆ, ಸಂಪೂರ್ಣವಾಗಿ ಈ ಔಷಧಿಗಳೇನಿರ್ತಾವಲ್ಲ ಅದರ ಮೇಲೆ ಡಿಪೆಂಡ್ ಆಗ್ತಾಯಿದ್ದೀವಿ. ಅಂದರೆ ಔಷಧಿಗಳನ್ನು ಸಿಂಪಡಣೆ ಮಾಡಿಕೊಂಡು ಕಡಿಮೆ ಮಾಡಬೇಕು ಈ ರೋಗಗಳಿಗೆ ಮತ್ತು ಕೀಟಗಳಿಗೆ ಅಂತ ನಾವು ಅದ್ರ ಮೇಲೇ ಕಂಪ್ಲೀಟಾಗಿ ಡಿಪೆಂಡ್ ಆಗ್ತಾಯಿದ್ದೀವಿ. ಆದರೆ ನಾವು ಏನು ಮಾಡಬೇಕಂತಂದರೆ, ಯಾವುದೇ ಬೆಳೆ ಬೆಳಿಬೇಕಂತಂದರೆ ನಾವು ಮುಖ್ಯವಾಗಿ ಸಮಗ್ರ ರೋಗ ನಿರ್ವಹಣೆ ಮೂಲಕ ಕೂಡ ನಾವು ಇದರ ನಿರ್ವಹಣೆ ಮಾಡ್ಬೋದು. ನಾವು ಅದು ಜಾಸ್ತಿ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರುವಂಥದ್ದು ಇಲ್ಲಿ. ಸಮಗ್ರ ರೋಗ ನಿರ್ವಹಣೆ ಅಂತಂದರೆ ಏನು? ನಮ್ಮ ಬೆಳೆಗಳಲ್ಲಿ ಈ ರೋಗಗಳು ಮತ್ತು ಕೀಟಗಳ ನಿಯಂತ್ರಣಕ್ಕಾಗಿ ನಾವು ಈ ಔಷಧಿಗಳನ್ನು ಬಿಟ್ಟು ಬೇರೆ ಬೇರೆ ಏನು ಪದ್ಧತಿಗಳು ಇರ್ತಾವಲ್ಲ ಅದನ್ನು ಬಳಸ್ಕೊಂಡು ಈ ರೋಗ ನಿರ್ವಹಣೆ ಅಥವಾ ಕೀಟಗಳ ನಿರ್ವಹಣೆ ಮಾಡ್ತೀವಲ್ಲ, ಆ ಪದ್ಧತಿಗಳಿಗೆ ನಾವು ಈ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳ್ತೀವಿ. ಅದರಲ್ಲಿ ಯಾವ್ಯಾವ ಪದ್ಧತಿಗಳಲ್ಲಿ ಬರ್ತವೆ ಅಂತ ನಿಮಗೆ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ಇಲ್ಲಿ ಸಾಯಿಲ್ ಸೋಲರೈಸೇಷನು ಅಥವಾ ಕ್ರಾಪ್ ರೊಟೇಷನು, ಮತ್ತು ಇಂಟರ್ಕ್ರಾಪಿಂಗು, ಬಾರ್ಡರ್ ಪ್ಲಾಂಟಿಂಗು, ಅದೇ ರೀತಿ ಇಲ್ಲಿ ಸ್ಟಿಕ್ಕಿ ಟ್ರ್ಯಾಪ್ಸ್ ಯೂಸ್ ಮಾಡುವಂಥದ್ದಾಗಲಿ, ಮತ್ತು ಲೈಟ್ ಟ್ರ್ಯಾಪ್ಸು ಅಥವಾ ಫೆರೋಮನ್ ಟ್ರ್ಯಾಪ್ಸು, ಅದೇ ರೀತಿ ಈ ಜೈವಿಕ ಕೀಟನಾಶಕಗಳು ಏನಿರ್ತಾವಲ್ಲ, ಬಯೋಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ಬಳಕೆ ಮಾಡಿಕೊಂಡು ನಾವು ಇಲ್ಲಿ ಕೀಟಗಳ ಬಾಧೆ ಮತ್ತು ಬೇರೆ ಬೇರೆ ರೋಗಗಳಿಗೆ ಏನೇನು ಪದ್ಧತಿಗಳನ್ನು ಇಲ್ಲಿ ಬಳಕೆ ಮಾಡ್ತೀವಲ್ಲ ಅದೆಲ್ಲನೂ ಕೂಡ ಇಲ್ಲಿ ಸಮಗ್ರ ರೋಗ ನಿರ್ವಹಣೆಯಲ್ಲಿ ಬರ್ತದೆ ಅಂತ ಹೇಳ್ಬೋದು. ಈ ರೀತಿ ನಾವು ಮಾಡೋದರಿಂದ ನಮ್ಮ ಬೆಳೆಗಳಿಗೆ ನಾವು ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ರೋಗ ಮತ್ತು ಕೀಟಗಳ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಇಲ್ಲಿ ನೋಡ್ಬೋದು. ಈ ಪದ್ಧತಿಗಳು ಏನಿದಾವಲ್ಲ ಅದರಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಈಗ ಕಲ್ಲಂಗಡಿ ಬೆಳೆಯಲ್ಲಿ ಈ 20 ದಿನಗಳ ಮೇಲೆ ಯಾವ್ಯಾವ ಕೀಟಗಳು ಇಲ್ಲಿ ಹಾವಳಿ ಜಾಸ್ತಿ ಆಗಿರ್ತದೆ, ಅದರ ನಿಯಂತ್ರಣಕ್ಕಾಗಿ ಏನು ಸ್ಪ್ರೇ ಮಾಡ್ಕೋಬೇಕು ಅಂತ ಅದ್ರ ಬಗ್ಗೆ ನೋಡೋಣ. ಮತ್ತು ಯಾವ್ಯಾವ ರೋಗಗಳು ಇಲ್ಲಿ ಬರಲಿಕ್ಕೆ ಸಾಧ್ಯತೆ ಇರ್ತದೆ, ಅದರ ನಿಯಂತ್ರಣಕ್ಕಾಗಿ ಏನೇನು ಸ್ಪ್ರೇ ಮಾಡ್ಕೋಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಹೇಳ್ತಾ ಬರ್ತೀನಿ. ಈ ಕಲ್ಲಂಗಡಿ ಬೆಳೆಯಲ್ಲಿ 20 ದಿನಗಳ ಮೇಲೆ ಏನು ಎಲೆ ಮೇಲೆ ಏನು ಮುಟ್ರು ಕಂಡು ಬರ್ತದಲ್ಲ, ಅದು ನಮಗೆ ಮುಖ್ಯವಾಗಿ ಈ 3 ಕೀಟಗಳ ಬಾಧೆ ಇಲ್ಲಿ ಜಾಸ್ತಿ ಕಂಡು ಬರ್ತದೆ. ಟ್ರಿಪ್ಸು ಮತ್ತು ಈ ವೈಟ್ ಫ್ಲೈಸ್ ಅಂದರೆ ಬಿಳಿದೊಮ್ಮಿ ಅಂತ ಏನು ಹೇಳ್ತೀವಿ ಅದು, ಅದೇ ರೀತಿ ಗಿಡ ಹೇನುಗಳು ಈ ಎಫಿಡ್ಸ್ ಅಂತ ಏನು ಹೇಳ್ತೀವಿ, ಈ 3 ಕೀಟಗಳು ಇಲ್ಲಿ ಜಾಸ್ತಿ ಕಂಡು ಬರ್ತದೆ. ಇದರ ನಿಯಂತ್ರಣಕ್ಕಾಗಿ ನಾವು ಏನೇನು ಸ್ಪ್ರೇ ಮಾಡ್ಕೋಬೇಕು ಅಂತ ಇಲ್ಲಿ ನೋಡೋಣ. ಒಂದೊಂದಾಗಿ ನಿಮಗೆ ಹೇಳ್ತಾ ಬರ್ತೀನಿ. ಅಂದರೆ ಈ ಟ್ರಿಪ್ಸು ಅಥವಾ ವೈಟ್ ಫ್ಲೈಸು ಸ್ವಲ್ಪ ಕಡಿಮೆ ಇದ್ದಾಗ, ಅಂದರೆ ಈ ಕೀಟಗಳ ಬಾಧೆ ಕಡಿಮೆ ಇದ್ದಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನೇನು ಸ್ಪ್ರೇ ಮಾಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಬರ್ತೀನಿ. ಮೊದಲನೇದಾಗಿ ಥೈಮೆಥಾಕ್ಸಮ್ 30 FS. ಈ ಕೆಮಿಕಲ್ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ ನೇಮಲ್ಲಿ ಸಿಗುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಎವಿಡೆಂಟ್ ಫ್ಲೋ ಅಥವಾ ಸ್ಲೇಯರ್ ಫ್ಲೋ ಅಂತ ಈ ರೀತಿ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಕಂಪ್ನಿಯಲ್ಲಿ ಸಿಗುತ್ತೆ. ಈ ಕೆಮಿಕಲ್ ನಿಮಗೆ 1 ಲೀಟರ್ ನೀರಿಗೆ 1.5 ಇಂದ 2 ml ವರೆಗೂ ನೀವು ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಅಥವಾ ಪ್ರೊಫೆನೋಫಾಸ್ ಪ್ಲಸ್ ಸೈಪರ್ಮೆಥ್ರಿನ್, ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಇಲ್ಲಿ ರಾಕೆಟ್ ಅಂತ ಏನು PI ಕಂಪ್ನಿದು ಪ್ರಾಡಕ್ಟ್ ಇದೆ ಅದರಲ್ಲಿ ಕೂಡ ನಿಮಗೆ ಸಿಗ್ತದೆ. ಮತ್ತು ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರೆ ಬೇರೆ ಹೆಸರು ಇರ್ತದೆ. ಈ ಕೆಮಿಕಲ್ ನೀವು 1 ಲೀಟರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಬಿಪ್ರೋಫೆನ್ಜಿನ್ ಪ್ಲಸ್ ಅಸಿಫೇಟ್ ಕಾಂಬಿನೇಷನಲ್ಲಿ ಸಿಗುವಂಥದ್ದು ಈ ಟಾಟಾ ಓಡೀಸ್ ಅಂತ ಏನಿದೆ ಇದರಲ್ಲಿ ನಿಮಗೆ ಈ ಕಾಂಬಿನೇಷನ್ ಸಿಗುತ್ತೆ. ಅಥವಾ ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರೆ ಹೆಸರಲ್ಲಿ ಸಿಗ್ತದೆ. ಇದು 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಈಗ ಈ ಬಿಳಿದೊಮ್ಮೆ ಅಥವಾ ತ್ರಿಪ್ಸಿನ ಕಾಟ ಸ್ವಲ್ಪ ಜಾಸ್ತಿ ಆದಾಗ ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಬೀಟಾಸೈಫ್ಲೂಥ್ರಿನ್ ಪ್ಲಸ್ ಇಮ್ಡಾಕ್ಲೋರೋಪಿಡ್, ಈ ಕಾಂಬಿನೇಷನಲ್ಲಿ ಸಿಗುವಂಥದ್ದು ಈ ಸೊಲೋಮನ್ ಅಂತ ಏನು ಇನ್ಸೆಕ್ಟಿಸೈಡ್ ಇದೆಯಲ್ಲ, ಇದನ್ನು ನೀವು 1 ಲೀಟರ್ ನೀರಿಗೆ 1 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೋದು. ಟೋಲ್ಫೆನ್ಪ್ರೈಡು, ಈ ಕೆಮಿಕಲ್ ನಿಮಗೆ PI ಕಂಪ್ನಿಯ ಕೀಫನ್ ಅಂತ ಹೆಸರಲ್ಲಿ ಸಿಗುತ್ತೆ. ಅಥವಾ ಬೇರೆ ಕಂಪ್ನಿಯಲ್ಲಿ ಬೇರೆ ಬೇರೆ ಹೆಸರಲ್ಲಿ ಸಿಗ್ತದೆ. ನಿಚಿನೋ ಕಂಪ್ನಿಯಲ್ಲಿ ನಿಮಗೆ ಈ
ಟೈಚಿ ಅಂತ ಹೆಸರಲ್ಲಿ ಸಿಗುತ್ತೆ. ಇದು 1 ಲೀಟರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕಾಗಿರೋಂಥದ್ದು. ಸ್ಪೈನೋಟೆರಮು ಈ ಕೆಮಿಕಲ್ ನಿಮಗೆ ಈ ಡೆಲಿಗೇಟ್ ಎನ್ನುವಂಥ ಹೆಸರಲ್ಲಿ ನಿಮಗೆ ಕೋಟೆವ ಕಂಪ್ನಿದಲ್ಲಿ ಸಿಗುತ್ತೆ, ಅಥವಾ ಬೇರೆ ಬೇರೆ ಕಂಪ್ನಿಗಳಲ್ಲಿ ಬೇರೆ ಬೇರೆ ಹೆಸರು ಇಟ್ಟಿರ್ತಾರೆ. ಅದನ್ನು ನೀವು ಬಳಸ್ಕೋಬೋದು. 1 ಲೀಟರ್ ನೀರಿಗೆ 1 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಬ್ರೋಫೆನಲಾಯ್ಡು 300 ಗ್ರಾಮ್ ಪರ್ ಲೀಟರ್ ಈ ಕೆಮಿಕಲ್ ನಿಮಗೆ ಎಕ್ಸ್ಪೋನಸ್ ಎನ್ನುವ ಹೆಸರಲ್ಲಿ ಸಿಗುತ್ತದೆ. ಇದು BSF ಕಂಪ್ನಿ ಔಷಧಿ. ಇದು ನೀವು 1 ಎಕರೆಗೆ 25 ml ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕಾಗಿರೋಂಥದ್ದು. ಈ ಡೆಲಿಗೇಟ್ ಮತ್ತು ಎಕ್ಸ್ಪೋನಸ್ ಅಂತ ಏನು ಹೇಳಿದ್ದೀನಲ್ಲ, ಈ ಎರಡೂ ಔಷಧಿ ನಿಮಗೆ ತ್ರಿಪ್ಸ್ ಮೇಲೆ ಕೂಡ ಕೆಲಸ ಮಾಡ್ತದೆ. ಅದೇ ರೀತಿ ಈ ರಂಗೋಲಿ ಹುಳ ಇರ್ತದಲ್ಲ, ರಂಗೋಲಿ ಥರ ಏನು ಮೈದಿರ್ತದಲ್ಲ ಎಲೆಗಳ ಮೇಲೆ, ಲೀಫ್ ಮೈನರ್ ಅಂತ ಏನು ಹೇಳ್ತೀವಿ, ಅದರ ನಿಯಂತ್ರಣ ಕೂಡ ಮಾಡ್ತದೆ. ಅದೇ ರೀತಿ ಈ ಕಾಯಿ ಸೆಟ್ಟಿಂಗ್ ಆಗಿರ್ತದಲ್ಲ, ಯಾವಾಗ ನಮಗೆ ಒಂದು 20 ದಿವಸಗಳ ಮೇಲೆ ಅಲ್ಲಿ ಇಲ್ಲಿ ನಿಮಗೆ ಈ ಕಾಯಿ ಸೆಟ್ಟಿಂಗು ಸ್ಟಾರ್ಟ್ ಆಗಿರ್ತದೆ, ಸಣ್ಣ ಸಣ್ಣ ಕಾಯಿ ಸೆಟ್ಟಿಂಗ್ ಆಗಿರ್ತದೆ. ಆ ಕಾಯಿ ಮೇಲೆ ಏನು ಹುಳ ತಿಂತಿರ್ತದಲ್ಲ, ಆ ಹುಳದ ಕೂಡ ನಿಯಂತ್ರಣವನ್ನು ಇಲ್ಲಿ ಮಾಡ್ತದೆ ಅಂತ ಹೇಳ್ಬೋದು. ಈ ರೀತಿ ವಿವಿಧ ಔಷಧಿಗಳನ್ನು ನೀವು ಬಳಸ್ಕೊಂಡು ಈ ತ್ರಿಪ್ಸು, ವೈಟ್ ಫ್ಲೈಸು, ಎಫಿಡ್ಸು ಅಥವಾ ಈ ಫ್ರೂಟ್ ಬೋರರ್ ಏನಿರ್ತದಲ್ಲ, ಈ ಎಲ್ಲ ಕೀಟಗಳಿಗೆ ನೀವು ನಿಯಂತ್ರಣವನ್ನು ಮಾಡ್ಬೋದು. ಕಲ್ಲಂಗಡಿ ಬೆಳೆಯಲ್ಲಿ ಯಾವ್ಯಾವ ರೋಗಗಳು ಇಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರ್ತದೆ, ಅದರ ಅನುಗುಣವಾಗಿ ನಾವು ನಿಯಂತ್ರಣ ಮಾಡಲಿಕ್ಕೆ ಯಾವ್ಯಾವ ಸಿಂಪಡಣೆಗಳನ್ನು ಮಾಡ್ಕೋಬೇಕು ಇಲ್ಲಿ ಔಷಧಿಗಳನ್ನು, ಅದರ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ಮಾಹಿತಿಯನ್ನು ನೋಡೋಣ. ಗಮ್ಮಿ ಸ್ಟೆಮ್ ಬ್ಲೈಟು ಈ ರೋಗ ಏನಿದೆಯಲ್ಲ, ಇದಕ್ಕೆ ನಾವು ಬ್ಲ್ಯಾಕ್ ರಾಟ್ ಅಂತಲೂ ಕರೀತೀವಿ. ಇದು ಒಂದು ಶಿಲೀಂಧ್ರದಿಂದ ಬರುವಂಥ ರೋಗವಾಗಿದೆ. ಇದು ಯಾವ ರೀತಿ ಇಲ್ಲಿ ಬೆಳೆಯಲ್ಲಿ ಕಾಣಿಸ್ಕೊಳ್ತದೆ ಅಂತ ನೋಡ್ಬೋದು. ಈ ಮೇನ್ ಏನು ಸ್ಟೆಮ್ ಇರುತ್ತಲ್ಲ, ಇದು ಬಳ್ಳಿದು, ಅದರಲ್ಲಿ ಈ ಒಂಥರ ಅಂಟು ಥರ ಇಲ್ಲಿ ಕಂಡು ಬರ್ತದೆ. ಈ ಬಳ್ಳಿಯಲ್ಲಿ ನೋಡ್ಬೋದು ನೀವು, ಈ ಥರ ಅಟ್ಯಾಕ್ ಆದಾಗ ಈ ಕಪ್ಪು ಕಲರಾಗಿ ಟರ್ನ್ ಆಗುತ್ತದೆ ಲೇಟರ್ ಸ್ಟೇಜಲ್ಲಿ. ಈ ರೀತಿ ಬಂದಾಗ ನಮಗೆ ಈ ಗಮ್ಮಿ ಸ್ಟೆಮ್ ಬ್ಲೈಟ್ ಅಂತ ಹೇಳ್ಬೋದು. ಇದರ ನಿಯಂತ್ರಣಕ್ಕಾಗಿ ನಾವು ಏನೇನು ಸ್ಪ್ರೇ ಮಾಡ್ಕೋಬೇಕು ಇಲ್ಲಿ ನೋಡೋಣ. ಇದರ ನಿಯಂತ್ರಣಕ್ಕಾಗಿ ನೀವು ಈ ಮ್ಯಾನ್ಕೋಜೆಬ್ ಈ ಫಂಗಿಸೈಡ್ ಏನಿದೆಲ್ಲ, ಈ ಔಷಧಿ ನಿಮಗೆ M45 ಹೆಸರಲ್ಲಿ ಸಿಗುತ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಕ್ಲೋರೋಥ್ಯಾಲೋನಿಯಲ್ ಈ ಕೆಮಿಕಲ್ ಏನಿದೆಲ್ಲ ನಿಮಗೆ ಕವಚ್, ಇದು ಸಿಂಜೆಂಟಾ ಕಂಪ್ನಿಯ ಕವಚ್ ಅಂತ ಏನು ಬ್ರ್ಯಾಂಡ್ ನೇಮ್ ಇದೆಯಲ್ಲ ಅದರಲ್ಲಿ ಸಿಗುತ್ತದೆ, ಮತ್ತು ಬೇರೆ ಬೇರೆ ಕಂಪ್ನಿಯಲ್ಲಿ ಬೇರೆ ಹೆಸರಲ್ಲಿ ಸಿಗುತ್ತದೆ. ಈ ಕ್ಲೋರೋಥ್ಯಾಲೋನಿಯಲ್ ಏನಿದೆಯಲ್ಲ, ನೀವು 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಪ್ರೊಪಿಕೊನಜೋಲ್ 25% EC ಈ ಕೆಮಿಕಲ್ ಏನಿದೆಯಲ್ಲ ನಿಮಗೆ ಈ ಟಿಲ್ಟ್ ಎನ್ನುವ ಹೆಸರಲ್ಲಿ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥದ್ದು, ಅಥವಾ ಬೇರೆ ಬೇರೆ ಹೆಸರಲ್ಲಿ ಕೂಡ ಇದು ಬೇರೆ ಬೇರೆ ಕಂಪ್ನಿದು ಪ್ರಾಡಕ್ಟು ಲಭ್ಯವಿರುತ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 1 ml ಹಾಕ್ಕೊಂಡು ಸಿಂಪಡಣೆ ಮಾಡಬೇಕಾಗಿರುವಂಥದ್ದು. ಅಥವಾ ಇದರ ಬದಲಾಗಿ ನೀವು ಈ ಫ್ಲುಕ್ಸಾಪೈರಾಕ್ಸೈಡ್ ಅದರ ಜೊತೆಗೆ ಡೈಫೆನ್ಕೊನಜೋಲ್ ಕಾಂಬಿನೇಷನಲ್ಲಿ ಸಿಗುವಂಥ ಕೆಮಿಕಲ್ ಏನಿದೆಯಲ್ಲ, ಇದು ನಿಮಗೆ ಸರ್ಕ್ಯಾಡಿಸ್ ಪ್ಲಸ್ ಎನ್ನುವ ಹೆಸರಲ್ಲಿ ನಿಮಗೆ BSF ಕಂಪ್ನಿ ಪ್ರಾಡಕ್ಟು ಲಭ್ಯವಿರುತ್ತದೆ. 1 ಲೀಟರ್ ನೀರಿಗೆ 1.5 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅದೇ ರೀತಿ ಈ ಕಲ್ಲಂಗಡಿ ಬೆಳೆಯಲ್ಲಿ ಪೌಡ್ರಿ ಮಲ್ಡ್ಯೂ ರೋಗ ಏನಿದೆಯಲ್ಲ, ಅಥವಾ ಬೂದಿ ರೋಗ ಅಂತ ಏನು ಕರಿತೀವಿ, ಈ ಎಲೆಗಳ ಮೇಲೆ ಬೂದಿ 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 ಥರ ಬಂದು ಒಂಥರ ರೋಗವು ಇಲ್ಲಿ ಕಂಡು ಬರ್ತದೆ. ಇಲ್ಲಿ ನೋಡ್ಬೋದು, ಇದು ಕೂಡ ನಮಗೆ ಬೆಳೆಗೆ ದೊಡ್ಡ ಮಟ್ಟಿಗೆ ನಷ್ಟ ಮಾಡ್ತದೆ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಯಾವ್ಯಾವ ಕೆಮಿಕಲ್ ಇಲ್ಲಿ ಸಿಂಪಡಣೆ ಮಾಡಿಕೊಂಡು ಇದರ ನಿಯಂತ್ರಣ ಮಾಡಬೇಕಂತ ನೋಡೋಣ. ಈ ಬೂದು ರೋಗ ಅಥವಾ ಏನು ಸ್ಟೆಮ್ ಬ್ಲೈಟ್ ಅಂತ ಏನು ಹೇಳಿದ್ನಲ್ಲ, ಆ ಎರಡೂ ರೋಗಗಳಿಗೆ ನಾವು ಈ ಔಷಧಿಗಳನ್ನು ಸಿಂಪಡಣೆ ಮಾಡೋದು ಈ ಸಸಿ ಹಚ್ಚಿದ ನಂತರ 25 ದಿನಗಳ ನಂತರ ನಾವು ಇದರ ಪ್ರಾರಂಭವನ್ನು ಮಾಡ್ಕೋಬೋದು. ಯಾಕಂದರೆ ಆ ಸಮಯದಲ್ಲಿ ನಾವು ಈ ಕೆಮಿಕಲ್ ಸಿಂಪಡಣೆ ಮಾಡೋದ್ರಿಂದ ಈ ಹೂ ಬರೋ ಹಂತದಲ್ಲಿ ಮತ್ತು ಕಾಯಿ ಸೆಟ್ಟಿಂಗ್ ಆದಮೇಲೆ ಕಾಯಿ ಬೆಳವಣಿಗೆ ಟೈಮಲ್ಲಿ, ಆ ಸಮಯದಲ್ಲಿ ಈ ರೋಗ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ನಾವು ಮಾಡ್ಬೋದು ಅಂತ ಹೇಳ್ಬೋದು. ಈ ಕಲ್ಲಂಗಡಿ ಬೆಳೆಯಲ್ಲಿ ಬೂದಿ ರೋಗ ನಿರ್ವಹಣೆಗಾಗಿ ನಾವು ಏನೇನು ಸ್ಪ್ರೇ ಮಾಡ್ಕೋತೀವಲ್ಲ, ಈ ಔಷಧಿಗಳನ್ನು ನೀವು ಈ ಬಳ್ಳಿ ಜಾತಿಯ ಏನು ಬೆಳೆಗಳಿರ್ತಾವಲ್ಲ, ಅಂದರೆ ಈ ಸೌತೆಕಾಯಿ ಬೆಳೆ ಆಗಲಿ, ಹೀರೆಕಾಯಿ ಬೆಳೆ ಆಗಲಿ, ಅಥವಾ ಹಾಗಲಕಾಯಿ ಬೆಳೆ ಆಗಲಿ, ಈ ರೀತಿ, ಅಥವಾ ಈ ಕರ್ಬೂಜ ಬೆಳೆ ಆಗಲಿ, ಈ ಎಲ್ಲ ಬೆಳೆಗಳಲ್ಲಿ ಕೂಡ ನೀವು ಬೂದಿ ರೋಗ ಸಮಸ್ಯೆಯನ್ನು ಕಂಡು ಬರ್ತೀರಿ, ಅಥವಾ ಡೌನಿ ರೋಗ ಕೂಡ ಅಲ್ಲಿ ಕಂಡು ಬರ್ತೀರಿ. ಅದಕ್ಕಾಗಿ ನಾವು ಈ ಬೂದಿ ರೋಗದ ಔಷಧಿಗಳನ್ನು ಆ ಬೆಳೆಗಳಲ್ಲಿ ಕೂಡ ನಾವು ಸಿಂಪಡಣೆ ಮಾಡ್ಕೋಬೋದು. ಮೊದಲನೇ ಔಷಧಿ ಇದು ಫ್ಲೂಪೈರಾಮ್ ಪ್ಲಸ್ ಟ್ಯೂಬಿಕೊನಜೋಲ್ ಕೆಮಿಕಲ್ ಕಾಂಬಿನೇಷನಲ್ಲಿ ಸಿಗುವಂಥದ್ದು. ಇದು ನಿಮಗೆ ಲೂನಾ ಎಕ್ಸ್ಪೀರಿಯನ್ಸ್ ಅಂತ ಹೆಸರಲ್ಲಿ ನಿಮಗೆ ಬಯರ್ ಕಂಪ್ನಿಯ ಪ್ರಾಡಕ್ಟ್ ಸಿಗುತ್ತೆ. ಇದನ್ನು ನೀವು 1 ಲೀಟರ್ ನೀರಿಗೆ 1 ml ಹಾಕ್ಕೊಂಡು ಸಿಂಪಡಣೆ ಮಾಡಬೇಕು. ಅಥವಾ ಫ್ಲುಕ್ಸಾಪೈರಾಕ್ಸೈಡ್ ಪ್ಲಸ್ ಪೈರಿಕ್ಲೋಸ್ಟಬಿನ್ ಈ ಕೆಮಿಕಲ್ ಕಾಂಬಿನೇಷನ್ ನೀವು ಬಳಕೆ ಮಾಡಬೇಕಾಗಿರುವಂಥದ್ದು. ಇದು ನೀವು ಮೆರಿವಾನ್ ಎಂಬ ಔಷಧಿಯಲ್ಲಿ ನಿಮಗೆ ಸಿಗುತ್ತದೆ. ಇದು BSF ಕಂಪ್ನಿಯ ಪ್ರಾಡಕ್ಟು. ಇದು ನೀವು 1 ಲೀಟರ್ ನೀರಿಗೆ 0.4 ml ನೀವು ಬಳಕೆ ಮಾಡಬೇಕಾಗಿರುವಂಥದ್ದು.
ಅಥವಾ ಅಜಾಕ್ಸಿಸ್ಟ್ರೋಬಿನ್, ಅದರ ಜೊತೆಗೆ ಈ ಕ್ಲೋರೋಥ್ಯಾಲೋನಿಯಲ್, ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಅಮಿಸ್ಟಾರ್ ಆಪ್ಟಿಯಲ್ಲಿ ಸಿಗುತ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 3 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಈ ಎಲ್ಲ ಬೂದಿ ರೋಗದ ಔಷಧಿಗಳನ್ನು ಏನಿದಾವಲ್ಲ, ಇದನ್ನು ನೀವು ರೋಗ ಬರುವಕ್ಕಿಂತ ಮುಂಚೆನೇ ನಾವು ಸ್ಪ್ರೇ ಮಾಡ್ಕೋಬೇಕಾಗಿರುವಂಥದ್ದು. ಯಾಕಂತಂದರೆ ಈ ರೋಗ ಬಂದ ಮೇಲೆ ನಾವು ಸ್ಪ್ರೇ ಮಾಡ್ತೀವಿ, ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ನಮ್ಮ ಬೆಳೆಗೆ ಅದು ಬಹಳ ನಷ್ಟ ಮಾಡ್ತದೆ. ಅದಕ್ಕಾಗಿ ನಾವು ಒಳ್ಳೆಯ ಇಳುವರಿಯನ್ನು ತೆಗಿಲಿಕ್ಕೆ ಸಾಧ್ಯವಾಗೋಲ್ಲ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಮುಂಚಿತವಾಗಿ ಇದನ್ನು ಸ್ಪ್ರೇ ಮಾಡ್ಕೋಬೇಕು. ಅಥವಾ ಮೆಪ್ಟೈಲ್ ಡೈನೋಕ್ಯಾಪ್, ಈ ಕೆಮಿಕಲ್ ನಿಮಗೆ ಕರಾಥೆನ್ ಗೋಲ್ಡಲ್ಲಿ ಸಿಗುತ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 0.7 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕಾಗಿರುವಂಥದ್ದು. ಇದೇ ರೀತಿ ನೀವು ಬೂದಿ ರೋಗ ನಿರ್ವಹಣೆಗಾಗಿ ಭಾಳಷ್ಟು ಬೇರೆ ಬೇರೆ ಕೆಮಿಕಲ್ ಕೂಡ ಇಲ್ಲಿ ಮಾರ್ಕೆಟಲ್ಲಿ ಲಭ್ಯವಿರುತ್ತದೆ. ಅದನ್ನು ಕೂಡ ನಾವು ಯಾವ್ಯಾವ ಶಿಫಾರಸು ಮಾಡಿರ್ತಾರಲ್ಲ ಅಂಥ ಔಷಧಿ ಕೂಡ ನಾವು ಇಲ್ಲಿ ಬಳಸ್ಕೊಂಡು ಈ ಬೂದಿ ರೋಗ ನಿರ್ವಹಣೆ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಭಾಳ ಮುಖ್ಯವಾದ ರೋಗ ಯಾವುದು ಅಂತಂದರೆ ಈ ಕಲ್ಲಂಗಡಿ ಬೆಳೆಯಲ್ಲಿ ಡೌನಿ ರೋಗ ಅಂತ ಏನು ಹೇಳ್ತೀವಿ, ಅಥವಾ ಡೌನಿ ಬಿಲ್ಡ್ಯೂ ಅಂತ ಏನು ಹೇಳ್ತೀವಿ ನೋಡಿ, ಈ ಎಲೆಗಳ ಮೇಲೆ ಯಾವ ರೀತಿ ಇಲ್ಲಿ ಕಾಣಿಸ್ತದೆ ಅಂತ ನೋಡ್ಬೋದು. ಈ ರೋಗದ ನಿರ್ವಹಣೆಗಾಗಿ ಯಾವ್ಯಾವ ಔಷಧಿಗಳನ್ನು ಸಿಂಪಡಣೆ ಮಾಡ್ಕೋಬೇಕು ಇಲ್ಲಿ ನೋಡೋಣ. ಮೊದಲನೇದಾಗಿ ನೀವು ಮೆಟಲಾಕ್ಸಿಲ್ ಮ್ಯಾನ್ಕೋಜೆಬ್, ಈ ಕೆಮಿಕಲ್ ಕಾಂಬಿನೇಷನ್ ಇರುವಂಥದ್ದು ಈ ರೆಡೋಮಿಲ್ ಗೋಲ್ಡಲ್ಲಿ ನಿಮಗೆ ಸಿಗುತ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಬೇರೆ ಬೇರೆ ಬ್ರ್ಯಾಂಡ್ ಹೆಸರಲ್ಲಿ ಕೂಡ ನಿಮಗೆ ಸಿಗ್ತದೆ. ಅಥವಾ ಅಜಾಕ್ಸಿಸ್ಟ್ರೋಬಿನ್, ಅದರ ಜೊತೆಗೆ ಈ ಥಯಾಫ್ಲೂಸಮೈಡ್, ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಈ ಹಬೀಕಿ ಫಂಗಿಸೈಡಲ್ಲಿ ಸಿಗ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 1 ml ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಅಥವಾ ಡೈಮೆಥೋಮಾರ್ಫ್ 50% WP, ಇದನ್ನು ನೀವು ಈ ಅಕ್ರೋಬ್ಯಾಟ್ ಹೆಸರಲ್ಲಿ ಸಿಗ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 1 ಗ್ರಾಮ್ ಬಳಕೆ ಮಾಡಿಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಪ್ರೊಪಿನೆಬ್, ಈ ಕೆಮಿಕಲ್ ನಿಮಗೆ ಆಂಟ್ರೋಕಾಲ್ ಹೆಸರಲ್ಲಿ ನಿಮಗೆ ಸಿಗ್ತದೆ. ಇದನ್ನು 1 ಲೀಟರ್ ನೀರಿಗೆ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಡೈಮೆಥೋಮಾರ್ಫ್ ಪ್ಲಸ್ ಅಮಿಕ್ಟ್ರೋಡ್ರಿನ್, ಈ ಕೆಮಿಕಲ್ ಕಾಂಬಿನೇಷನ್ ನಿಮಗೆ ಈ BSF ಕಂಪ್ನಿಯ ಜಾಂಪ್ರೋ ಎನ್ನುವ ಔಷಧದಲ್ಲಿ ನಿಮಗೆ ಸಿಗ್ತದೆ. ಇದನ್ನು ನೀವು 1 ಲೀಟರ್ ನೀರಿಗೆ 2 ml ಹಾಕ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಟ್ರೈಬೇಸಿಕ್ ಕಾಪರ್ ಸಲ್ಫೇಟ್, ಈ ಕೆಮಿಕಲ್ ಏನಿದೆಯಲ್ಲ ನಿಮಗೆ ಈ ಕ್ಯೂಫ್ಲೋ ಎನ್ನುವ ಔಷಧಿಯಲ್ಲಿ ಸಿಗುತ್ತದೆ. ಇದು ಸುಮಿಟೋಮೋ ಕಂಪ್ನಿಯ ಪ್ರಾಡಕ್ಟು. ಇದು ಏನಿದೆಯಲ್ಲ 1 ಲೀಟರ್ ನೀರಿಗೆ 2.5 ml ಬಳಸ್ಕೊಂಡು ಸಿಂಪಡಣೆ ಮಾಡ್ಕೋಬೇಕು. ಈ ಕ್ಯೂಫ್ಲೋ ಫಂಗಿಸೈಡ್ ಅಥವಾ ಕ್ಯೂಫ್ಲೋ ಶಿಲೀಂಧ್ರನಾಶಕ ಏನಿದೆಯಲ್ಲ, ಇದನ್ನು ನೀವು ಈ ಸೌತೆಕಾಯಿ ಬೆಳೆಯಲ್ಲಿ ಬಳಸ್ಬೋದು. ಯಾಕಂದರೆ ಈ ಕಂಪ್ನಿ ಕಡೆಯಿಂದ ಏನಿದೆಯಲ್ಲ ಶಿಫಾರಸು ಮಾಡಲಾಗಿದೆ ಈ ದೌಣಿ ರೋಗ ಮೇಲೆ. ಅದೇ ರೀತಿ ನೀವು ಬೇರೆ ಬೇರೆ ಬಳ್ಳಿ ಜಾತಿಯ ಈ ಬೆಳೆಗಳಲ್ಲಿ ಈ ಹಾಗಲಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಸೌತೆಕಾಯಿ ಆಗಲಿ, ಈ ರೀತಿ ಕಲ್ಲಂಗಡಿ ಬೆಳೆ ಆಗಲಿ, ಕರ್ಬೂಜ ಬೆಳೆ ಆಗಲಿ, ಅದರಲ್ಲೂ ಕೂಡ ಈ ಕ್ಯೂಫ್ಲೋ ಔಷಧಿ ನೀವು ಬಳಸ್ಬೋದು ದೌಣಿ ರೋಗ ನಿಯಂತ್ರಣಕ್ಕಾಗಿ. ಇದೇ ರೀತಿ ನಿಮಗೆ ಬೇರೆ ಬೇರೆ ಬೆಳೆಗಳ ಮಾಹಿತಿಯನ್ನು ಬರ್ತಾ ಇರುತ್ತೆ ರೈತ ಬಾಂಧವರೇ. ನಮ್ಮ ಕೃಷಿಯೋಗಿ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ಬೇರೆ ರೈತರಿಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು.